ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಮರೀಚಿಕೆಗೆ ಅಂದ್ರೆ ಮೈರೇಜ್ಗೆ ಕಾರಣವೇನು? ಬೆಳಕಿನ ವ್ಯತಿಕರಣನ, ಇಲ್ಲ ಬೆಳಕಿನ ವಿವರ್ತನೆನ, ಇಲ್ಲ ಬೆಳಕಿನ ಧ್ರುವೀಕರಣನ, ಇಲ್ಲ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣನ? ಮರೀಚಿಕೆಗೆ ಅಂದ್ರೆ ಮೈರೇಜ್ಗೆ ಕಾರಣ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣವಾಗಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆ: ಮರೀಚಿಕೆ ಮೈರೇಜ್ ಎನ್ನುವುದು ಒಂದು ದಿಗ್ಭ್ರಮೆ. ಇದು ಮರುಭೂಮಿಗಳಲ್ಲಿ ಅಥವಾ ಬೇಸಿಗೆಯ ಬಿಸಿಲಿನಲ್ಲಿ ತಾರು ರಸ್ತೆಗಳ ಮೇಲೆ ನೀರು ಇರುವಂತೆ ಭಾಸವಾಗಲು ಕಾರಣವಾಗುತ್ತದೆ. ಬೆಳಕು ಫಿಸಿಕ್ಸ್ ಲೈಟ್ಗೆ ಕೆಲವು ಉದಾಹರಣೆಗಳು. ಬೆಳಕಿನ ವಿದ್ಯಮಾನಗಳನ್ನು ಕೊಟ್ಟಿದ್ದಾರೆ, ನೈಜ ಜೀವನದ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸಮಗ್ರ ಆಂತರಿಕ ಪ್ರತಿಫಲನ TIRಗೆ ನೈಜ ಜೀವನದ ಉದಾಹರಣೆ ಮರೀಚಿಕೆ, ವಜ್ರದ ಹೊಳಪು, ಆಪ್ಟಿಕಲ್ ಫೈಬರ್ ಕೆಲಸ ಮಾಡುವ ರೀತಿಯಾಗಿದೆ. ಬೆಳಕಿನ ಚೆದುರುವಿಕೆ, ಇದಕ್ಕೆ ಉದಾಹರಣೆ ಆಕಾಶ ನೀಲಿಯಾಗಿ ಕಾಣುವುದು. ಸೂರ್ಯೋದಯ ಅಥವಾ ಸೂರ್ಯಾಸ್ತದ ವೇಳೆ ಕೆಂಪು ಬಣ್ಣದ ರೀತಿ ಕಾಣುವುದಾಗಿದೆ. ಬೆಳಕಿನ ವಕ್ರೀಕರಣ, ಇದಕ್ಕೆ ಉದಾಹರಣೆ ನೀರಿನಲ್ಲಿಟ್ಟ ಕಡ್ಡಿ ಬಗ್ಗಿದಂತೆ ಕಾಣುವುದು, ನಕ್ಷತ್ರಗಳ ಮಿನುಗು ಆಗಿದೆ. ಬೆಳಕಿನ ವಿವರ್ತನೆ, ಇದಕ್ಕೆ ಉದಾಹರಣೆ CD ಮೇಲೆ ಕಾಮನಬಿಲ್ಲಿನ ಬಣ್ಣಗಳು ಕಾಣುವುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಬ್ಯಾಟ್ರಿನ, ಇಲ್ಲ ಮೋಟಾರ, ಇಲ್ಲ ಜನರೇಟರ, ಇಲ್ಲ ಚಲಿಸುವ ಸುರುಳಿ ಮೀಟರ್ ಅಂತನ? ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಬ್ಯಾಟರಿ ಆಗಿದೆ ಎಂದು ಹೇಳಬಹುದಾಗಿದೆ. ವಿವರಣೆ: ಬ್ಯಾಟರಿಯು ತನ್ನೊಳಗೆ ಸಂಗ್ರಹವಾಗಿರುವ ರಾಸಾಯನಿಕ ಶಕ್ತಿಯನ್ನ ರಾಸಾಯನಿಕ ಕ್ರಿಯೆಯ ಮೂಲಕ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಇತರ ಆಯ್ಕೆಗಳ ವಿವರಣೆ: ಒಂದ್ ಕಡೆ ಸಾಧನವನ್ನ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಶಕ್ತಿಯ ಪರಿವರ್ತನೆಗಳನ್ನ ಕೊಟ್ಟಿದ್ದಾರೆ. ಬ್ಯಾಟರಿ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಮೋಟಾರ್ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಜನರೇಟರ್ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಸೌರಕೋಶಗಳು ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಒಂದು ಸಬ್ಮೆರಿನ್ ಮೂಲಕ ಸಮುದ್ರ ಮಟ್ಟದ ಮೇಲಿರುವ ವಸ್ತುಗಳನ್ನ ನೋಡಲು ಉಪಯೋಗಿಸುವ ಉಪಕರಣ ಯಾವುದು? ಪೆರಿಸ್ಕೋಪ, ಇಲ್ಲ ಸೋನಾರ, ಇಲ್ಲ ಫೋಟೋಮೀಟರ, ಇಲ್ಲ ಪೈರೋಮೀಟರ? ಒಂದು ಸಬ್ಮೆರಿನ್ ಮೂಲಕ ಸಮುದ್ರ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಪೆರಿಸ್ಕೋಪ್ ಆಗಿದೆ ಎಂದು ಹೇಳಬಹುದಾಗಿದೆ. ವಿವರಣೆ: ಜಲಾಂತರ್ಗಾಮಿ ನೌಕೆಗಳಲ್ಲಿ ಸಮುದ್ರದ ನೀರಿನ ಒಳಗಿದ್ದುಕೊಂಡೇ ಸಮುದ್ರ ಮಟ್ಟದ ಮೇಲಿರುವ ಹಡಗುಗಳು ಅಥವಾ ಇತರ ವಸ್ತುಗಳನ್ನು ವೀಕ್ಷಿಸಲು ಪೆರಿಸ್ಕೋಪ್ ಅನ್ನ ಬಳಸಲಾಗುತ್ತದೆ. ಪೆರಿಸ್ಕೋಪ್ ಕೆಲಸ ಮಾಡುವ ರೀತಿ: ಇದು ಬೆಳಕಿನ ಪ್ರತಿಫಲನ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಇದರಲ್ಲಿ 2 ಸಮತಲ ದರ್ಪಣಗಳನ್ನ
ಪರಸ್ಪರ ಸಮಾನಾಂತರವಾಗಿ ಮತ್ತು ಕೊಳವೆಯ ಅಕ್ಷಕ್ಕೆ 45 ಡಿಗ್ರಿ ಕೋನದಲ್ಲಿ ಜೋಡಿಸಲಾಗಿರುತ್ತದೆ. ಮೇಲಿನ ದರ್ಪಣವು ವಸ್ತುವಿನಿಂದ ಬರುವ ಬೆಳಕನ್ನ ಕೆಳಕ್ಕೆ ಪ್ರತಿಫಲಿಸಿದರೆ, ಕೆಳಗಿನ ದರ್ಪಣವು ಅದನ್ನ ವೀಕ್ಷಕನ ಕಣ್ಣಿಗೆ ಪ್ರತಿಫಲಿಸುತ್ತದೆ. ಇತರ ಉಪಕರಣಗಳ ವಿವರಣೆ. ಉಪಕರಣಗಳು ಮತ್ತು ಕಾರ್ಯ ಅಥವಾ ಉಪಯೋಗಗಳನ್ನ ಕೊಟ್ಟಿದ್ದಾರೆ. ಸೋನಾರ್ ಶಬ್ದ ತರಂಗಗಳ ಮೂಲಕ ನೀರಿನ ಆಳ ಅಥವಾ ನೀರಿನೊಳಗಿನ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ಫೇಟೋಮೀಟರ್ ಬೆಳಕಿನ ತೀವ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ. ಫೈರೋಮೀಟರ್ ಅತ್ಯಂತ ಹೆಚ್ಚಿನ ತಾಪಮಾನವನ್ನ ದೂರದಿಂದಲೇ ಅಳೆಯಲು ಬಳಸಲಾಗುತ್ತದೆ. ಉದಾಹರಣೆಗೆ ಸೂರ್ಯನ ತಾಪಮಾನ. ಮುಂದಿನ ಕ್ವಶನ್ ನೋಡೋದಾದ್ರೆ, ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಅಂತ ಕೊಟ್ಟಿದ್ದಾರೆ. ಕಡಿಮೆಯಾಗುತ್ತದೆ, ಹೆಚ್ಚಾಗುತ್ತದೆ, ಸಮಾನವಾಗಿ ಉಳಿಯುತ್ತದೆ, ನಿಖರವಾಗಿಲ್ಲ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ತೂಕವು ಹೆಚ್ಚಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಕೆಮಿಕಲ್ಸ್ ಆಫ್ ರಸ್ಟಿಂಗ್. ಆಕ್ಸಿಜನ್ ಪ್ಲಸ್ ಐರನ್ ಪ್ಲಸ್ ವಾಟರ್ ಈಕ್ವಲ್ಸ್ ಏನಾಗುತ್ತೆ? ರಸ್ಟ್ ಜನರೇಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಲಾಫಿಂಗ್ ಗ್ಯಾಸ್ ನಗೆ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡಾ? ಇಲ್ಲ ಸಲ್ಫರ್ ಡೈಆಕ್ಸೈಡಾ? ಇಲ್ಲ ನೈಟ್ರೋಜನ್ ಡೈಆಕ್ಸೈಡಾ? ಇಲ್ಲ ನೈಟ್ರೇಸ್ ಆಕ್ಸೈಡಾ? ಲಾಫಿಂಗ್ ಗ್ಯಾಸ್ ನಗೆ ಅನಿಲ ನೈಟ್ರೇಸ್ ಆಕ್ಸೈಡ್ ಆಗಿದೆ ಅಂತ ಹೇಳ್ಬೋದಾಗಿದೆ. ನೈಟ್ರೇಸ್ ಆಕ್ಸೈಡ್ ಬಗ್ಗೆ ಕೆಲವು ಪ್ರಮುಖ ಅಂಶಗಳು. ರಾಸಾಯನಿಕ ಸೂತ್ರವನ್ನು ನೋಡೋದಾದ್ರೆ, ಇದರ ಅಣುಸೂತ್ರ N2O ಆಗಿದೆ. ಇದರ ಹೆಸರು ಹೇಗೆ ಬಂದಿದೆ ಅಂದರೆ, ಈ ಅನಿಲವನ್ನ ಅಲ್ಪ ಪ್ರಮಾಣದಲ್ಲಿ ಸೇವಿಸಿದಾಗ ಅಥವಾ ಇನ್ಹೇಲ್ ಮಾಡಿದಾಗ ಮನುಷ್ಯರಲ್ಲಿ ಒಂದು ರೀತಿಯ ಹಗುರವಾದ ಉಲ್ಲಾಸ ಮತ್ತು ನಗು ಉಂಟಾಗುತ್ತದೆ. ಅದರಿಂದ ಇದನ್ನ ಲಾಫಿಂಗ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ. ಇದನ್ನ ಎಲ್ಲಿ ಬಳಕೆ ಮಾಡ್ತಾರೆ? ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ದಂತ ಚಿಕಿತ್ಸೆ ಮತ್ತು ಸಣ್ಣ ಶಸ್ತ್ರಚಿಕಿತ್ಸೆಗಳಲ್ಲಿ ನೋವು ನಿವಾರಕವಾಗಿ ಮತ್ತು ಅರವಳಿಕೆಯಾಗಿ ಬಳಸಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ರೇಡಿಯಂ ಅನ್ನ ಯಾವ ಖನಿಜದಿಂದ ಪಡೆಯಲಾಗುತ್ತದೆ? ಸುಣ್ಣದ ಶಿಲೆ ಅಂದ್ರೆ ಲೈಮ್ ಸ್ಟೋನ್ ಇಂದನ? ಇಲ್ಲ ಎಮಟೈಟ್ ನಿಂದನ? ಇಲ್ಲ ಪಿಂಚ್ ಬ್ಲೆಂಡ್ ಇಂದನ? ಇಲ್ಲ ರುಟೈಲ್ ಇಂದನ? ರೇಡಿಯಂ ಅನ್ನ ಪಿಂಚ್ ಬ್ಲೇಡ್ ಖನಿಜದಿಂದ ಪಡೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಪ್ರಮುಖ ವಿವರಗಳು. ಇದರ ಮೂಲ ರೇಡಿಯಂ ಒಂದು ವಿಕಿರಣಶೀಲ ಧಾತುವಾಗಿದ್ದು, ಇದು ಯುರೇನಿಯಂ ಅದಿರಾದ ಪಿಂಚ್ ಬ್ಲೆಂಡ್ನಿಂದ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇದರ ಶೋಧನೆ 1898ರಲ್ಲಿ ಮೇರಿ ಕ್ಯೂರಿ ಮತ್ತು ಫಿಯರಿ ಕ್ಯೂರಿ ಅವರು ಪಿಂಚ್ ಬ್ಲೆಂಡ್ ಅದಿರನ್ನ ಸಂಶೋಧಿಸುವಾಗ ರೇಡಿಯಂ ಅನ್ನ ಬೇರ್ಪಡಿಸಿದರು ಅಂತ ಹೇಳ್ಬೋದು. ರೇಡಿಯಂನ ಗುಣಲಕ್ಷಣ. ಇದು ಬೆಳ್ಳಿಯಂತಹ
ಬಿಳಿ ಬಣ್ಣದ ಲೋಹವಾಗಿದ್ದು ಕತ್ತಲೆಯಲ್ಲಿ ಹೊಳೆಯುವ ಗುಣವನ್ನ ಹೊಂದಿದೆ. ಇತರ ಆಯ್ಕೆಗಳ ಬಗ್ಗೆ ಮಾಹಿತಿ. ಲೈಮ್ಸ್ಟೋನ್ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೊಂದಿರುತ್ತದೆ. ಎಮಟೈಟ್ ಇದು ಕಬ್ಬಿಣದ ಪ್ರಮುಖ ಅದಿರು. ರುಟೈಲ್ ಇದು ಟೈಟಾನಿಯಂ ಡೈಆಕ್ಸೈಡ್ ಅನ್ನ ಒಳಗೊಂಡಿರುವ ಖನಿಜವಾಗಿದೆ.